ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಅಮೃತ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ಸ್ನೇಹಿತರೆ, ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದೀರಾ, ಅಕ್ರಮವಾಗಿ ಸ್ಥಾಪಿತಗೊಳ್ತಿರ್ತಕ್ಕಂತಹ ಅನೇಕ ರಿಯಾಬ್ ಸೆಂಟರ್ಗಳ ವಿರುದ್ಧ ನಾನು ಧ್ವನಿ ಎತ್ತಿ ಅವುಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲಾತಿಗಳನ್ನು ಸಂಗ್ರಹಿಸಿ ಅಕ್ರಮ ಅಂತ ಸಾಬೀತುಗೊಳಿಸಿ ಕ್ಲೋಸ್ ಮಾಡಿಸ್ತಾ ಬರ್ತಾ ಇದ್ದೀನಿ. ಮದ್ಯ ವ್ಯಸನಿಗಳ ಜೀವದ ಜೊತೆ ಕೇವಲ ದುಡ್ಡಿಗೋಸ್ಕರ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಅನೇಕ ಅಕ್ರಮ ರಿಯಾಬ್ ಸೆಂಟರ್ಗಳು ಕ್ಲೋಸ್ ಆಗಿರೋದು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಇತ್ತೀಚೆಗೆ KPME ಪಡೆದಿದ್ದೀವಿ, KPME ಇದೆ ನಮ್ಮ ಹತ್ರ ಅಂತೇಳಿ ಕೆಲವು ರಿಯಾಬ್ ಸೆಂಟರ್ಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಂಡು ಸರ್ಕಾರದ ಯಾವುದೇ ಆದೇಶ ಸುತ್ತೋಲೆಗಳನ್ನು ಪಾಲನೆ ಮಾಡದೆ ಮನಸ್ಸೋ ಇಚ್ಛೆ ತಮಗೆ ಬೇಕಾದ ರೀತಿಯಲ್ಲಿ ಸಂಸ್ಥೆಗಳನ್ನ ನಡೆಸ್ತಾ ಇರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಿದೆ. ಇದೀಗ ನಾನು ಏನು ರಿಯಾಬ್ಗಳನ್ನ ಕ್ಲೋಸ್ ಮಾಡ್ತಿದ್ದೀನಿ, ಈ ರಿಯಾಬ್ಗಳಲ್ಲಿ KPME ಹೊಂದಿರತಕ್ಕಂತ ಕೆಲವು ರಿಯಾಬ್ಗಳು ಕೂಡ ಕ್ಲೋಸ್ ಆಗಿದೆ. ಅದರಲ್ಲಿ ಬಂದು ಸರಿಸುಮಾರು 5 ರಿಯಾಬ್ಗಳು ಕ್ಲೋಸ್ ಆಗಿದೆ. ಆ 5 ರಿಯಾಬ್ಗಳು ಕೂಡ KPMEಯನ್ನು ಹೊಂದಿದೆ. KPME ಬಂದಿದ್ದು ಕೂಡ ಯಾಕಪ್ಪ ಕ್ಲೋಸ್ ಆಯ್ತು ಅಂತ ನೀವು ಕೇಳೋದಾದ್ರೆ, ಪರವಾನಗಿ KPME ಲೈಸೆನ್ಸ್. ಈ KPME ಲೈಸೆನ್ಸ್ ನ ಪಡ್ಕೊಳ್ಳೋ ಉದ್ದೇಶ ಏನು ಅಂತ ಅಂದ್ರೆ, ನಾವು ಸರ್ಕಾರದ ಅಡಿಯಲ್ಲಿ ಸರ್ಕಾರದ ಆದೇಶಗಳನ್ನ, ಸರ್ಕಾರದ ಸುತ್ತೋಲೆಗಳನ್ನ, ಕಾಲಕಾಲಕ್ಕೆ ಸರ್ಕಾರ ತೆಗೆದುಕೊಳ್ಳುವಂತಹ ಕ್ರಮಗಳನ್ನ ಅಥವಾ ಮಾರ್ಗಸೂಚಿಗಳನ್ನ ಅಥವಾ ಆರ್ಡರ್ಗಳನ್ನ ಏನಿರುತ್ತೆ ಇದನ್ನ ನಾವು ಫಾಲೋ ಮಾಡ್ತೀವಿ, ನಾವು ಸರ್ಕಾರದ ಅಡಿಯಲ್ಲಿ ನಮ್ಮ ಸಂಸ್ಥೆಗಳನ್ನ ಪ್ರಮಾಣೀಕರಿಸ್ತೀವಿ ಅಂತ ಹೇಳೋದಕ್ಕೆ KPMEಯನ್ನು ಪಡೆದುಕೊಳ್ಬೇಕು. ಇದು ಸರ್ಕಾರದ ಪರವಾನಗಿ ಆಗಿರುತ್ತೆ. ಸರ್ಕಾರದ ಪರವಾನಗಿ ಪಡೆದ ಮಾತ್ರಕ್ಕೆ, KPME ಪಡೆದ ಮಾತ್ರಕ್ಕೆ ಯಾವ ರಿಯಾಬ್ ಸೆಂಟರ್ ಮಾಲೀಕರು ಇಲ್ಲಿ ಸರ್ವಾಧಿಕಾರಿಗಳಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಸರ್ಕಾರದಲ್ಲಿ ತಮ್ಮ ಸಂಸ್ಥೆಗಳನ್ನ ಪ್ರಮಾಣೀಕರಿಸಿದ ಮೇಲೆ, ದೃಢೀಕರಿಸಿದ ಮೇಲೆ ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಪಾಲಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆದ್ರೆ ರಿಯಾಬ್ ಸೆಂಟರ್ ಮಾಲೀಕರು ಯಾವ ಮನಸ್ಥಿತಿ ಹೊಂದಿದ್ದಾರೆ ಅಂದ್ರೆ, ನಾವು KPME ಪರವಾನಗಿ ಪಡೆದಿದ್ದೀವಿ, ನಾವು ಈಗ ಮನಸ್ಸೋ ಇಚ್ಛೆ ಕೇಂದ್ರಗಳನ್ನ ನಡೆಸಬಹುದು, ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೊಡದೇ ಇದ್ರೂ ಕೂಡ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿನ ಹೊಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಕೂಡ ನಾನು ಈ ವಿಚಾರನ ತೆಗೆದುಕೊಂಡು ಬಂದಿದ್ದೀನಿ. ಈ ರಿಯಾಬ್ ಸೆಂಟರ್ಗಳ ಬಗ್ಗೆ ನಾನು ಬಹಳಷ್ಟು ಅಧ್ಯಯನ ನಡೆಸ್ತಾ ಬರ್ತಾ ಇದ್ದೀನಿ. ಎಷ್ಟು ಅಧ್ಯಯನ ನಡೆಸ್ತಾ ಬರ್ತಾ ಇದ್ದೀನಿ ಅಷ್ಟು ಲೋಪದೋಷಗಳು ಕೂಡ ಕಂಡು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಕಂಡು ಬರ್ತಿರೋ ಈ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಸರ್ಕಾರದ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು ಹಾಗೂ FIR ಗಳಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಈ ರಿಯಾಬ್ ಸೆಂಟರ್ಗಳು ರಕ್ಷಣೆ ನೀಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದು ತಲುಪ್ತಾ ಇದೆ. ಸರಿಸುಮಾರು ರಿಯಾಬ್ ಸೆಂಟರ್ಗಳು ಯಾವುದೇ ಕಾನೂನಿನ ಆದೇಶ ಸುತ್ತೋಲೆಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಜಿಲ್ಲಾಧಿಕಾರಿಗಳು, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು DC ಅವರಿಗೆ, ಮಾನ್ಯ ಹೆಲ್ತ್ ಮಿನಿಸ್ಟರ್ ಅವರ ಗಮನಕ್ಕೂ ಕೂಡ ಈ ವಿಚಾರನ ನಾನು ತಗೊಂಡ್ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಂತೂ ಅಕ್ರಮ ಮದ್ಯವ್ಯಸನ ಪುನರ್ವಸತಿ ಕೇಂದ್ರ ಏನಿದೆ, ಇದರಲ್ಲಿ ಪ್ರಾಣ ಕಳ್ಕೊಂಡಿರೋ ಘಟನೆಗಳು ಕೂಡ ಬಹಳಷ್ಟು ನಡೆದಿದೆ. ಇದು ಬೆಳಕಿಗೆ ಕೂಡ ಬಂದಿದೆ. ಇದರ ವಿಚಾರವೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಈ ಪುನರ್ವಸತಿ ಕೇಂದ್ರಗಳು ಅಂತ ಇದೆ, ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಅಧ್ಯಯನ ನಡೆಸೋದ್ರ ಜೊತೆಗೆ ಸಂಬಂಧಪಟ್ಟ ದಾಖಲಾತಿಗಳ ಜೊತೆಗೆ ಮಾನ್ಯ ಏನು ಆರೋಗ್ಯ ಮಂತ್ರಿಗಳಿರಬಹುದು ಅಥವಾ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಹಾಗೂ ಬೆಂಗಳೂರು ಗೌರವಾನ್ವಿತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ನಾನು ಮಾಡ್ತೀನಿ. ನಾನು ಈ ಮೂಲಕ ಅಧಿಕಾರಿಗಳಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದ್ರೆ, ದಯಮಾಡಿ ಅಕ್ರಮವಾಗಿ ಸ್ಥಾಪಿತಗೊಂಡಿರುವ ಪುನರ್ವಸತಿ ಕೇಂದ್ರಗಳು ಏನಿದೆ ಇವುಗಳನ್ನ ಸಂಪೂರ್ಣವಾಗಿ ಸದೆಬಡಿಬೇಕು. ಯಾಕೆಂದ್ರೆ ಇದು ಜೀವದ ಜೊತೆ ಚೆಲ್ಲಾಟ ಆಗ್ತಾ ಇದೆ, ಕಿಡ್ನಾಪ್ ಅಡ್ಡೆಗಳಾಗಿದೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ರಕ್ಷಣೆ ಕೊಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಇದರ ಸಂಪೂರ್ಣ ದಾಖಲಾತಿಗಳನ್ನ ಅಧಿಕಾರಿಗಳ ಮುಂದೆ ಇರುವಂತ ಪ್ರಯತ್ನ ನಾನು ಮಾಡ್ತೀನಿ. ನಾನು ಪರವಾನಗಿ ಪಡೆದಿದ್ದೇನೆ, ಇನ್ಯಾವ ಅಧಿಕಾರಿಗಳು ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ, ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಪಾಲನೆ ಮಾಡದೆ ಮನಸ್ಸೋ ಇಚ್ಛೆ ರಿಯಾಬ್ ಸೆಂಟರ್ಗಳನ್ನ ನಡೆಸುತ್ತಿರುವ ಮಾಲೀಕರ ವಿರುದ್ಧ ಕೂಡ ನಾನು ಧ್ವನಿ ಎತ್ತಾ ಇದ್ದೀನಿ. ಜೊತೆಗೆ ಅವರ ಮೇಲೂ ಕೂಡ ಕಾನೂನು ಕ್ರಮ ಜರುಗಬೇಕು. ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಅಂತಹ ರಿಯಾಬ್ ಸೆಂಟರ್ಗಳನ್ನ ಕ್ಲೋಸ್ ಮಾಡಿಸೋ ಕೆಲಸಗಳನ್ನ ಅಧಿಕಾರಿಗಳು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ. KPME ಪಡೆಯದೆ ರಿಯಾಬ್ ಸೆಂಟರ್ಗಳನ್ನ ಅಥವಾ ಯಾವುದೇ ಒಂದು ಕೇಂದ್ರಗಳನ್ನ, ಪರವಾನಗಿ ಪಡೆಯದೆ ಯಾವುದೇ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು ತಪ್ಪು ಹೇಗೋ, ಅದೇ ರೀತಿ ಪರವಾನಗಿ ಪಡೆದ ನಂತರ ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಪಾಲನೆ ಮಾಡದೇ ಇರುವುದು ಕೂಡ ಅಷ್ಟೇ ತಪ್ಪು ಅನ್ನೋದನ್ನ ಈ ಮೂಲಕ ತಿಳಿಸ್ತೀನಿ. ಹಾಗೂ ಇನ್ನು ಮುಂದೆ ನನ್ನ ಈ ಹೋರಾಟ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ಇನ್ನಷ್ಟು ಅಧ್ಯಯನದ ಜೊತೆ
ಸಂಬಂಧಪಟ್ಟ ದಾಖಲಾತಿಗಳ ಜೊತೆ ಮಾನ್ಯ ಏನು ನಮ್ಮ ಆರೋಗ್ಯ ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ವಿಚಾರಗಳ